ಎಲ್ಲ ನನ್ನ ವೀಕ್ಷಕ ಪ್ರಭುಗಳಿಗೆ ನಾವು ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ಕುಮಾರಸ್ವಾಮಿ ವಿದ್ವಾನ್ MA ಆಚಾರ್ಯ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ, ನಿಮ್ಮ ಯಾವುದೇ ಕುಂದುಕೊರತೆಗಳಿಗೆ, ಜ್ಯೋತಿಷ್ಯ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗಳನ್ನು ಸಂಪರ್ಕಿಸಿ ಮತ್ತು ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಕೊಡುತ್ತಾ ಈ ಸಂಸ್ಥೆ ವತಿಯಿಂದ ನಿಮಗೆ ನೀಡ್ತಾ ಇರುವ ವಿಡಿಯೋಗಳನ್ನು ಮೊದಲಿಗೆ ನೋಡಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇನ್ನೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತುಂಬ ನಿಮಗೆ ಅನುಕೂಲ ಆಗುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವೋ ಸರ್ವಕಾರ್ಯೇಷು ಸರ್ವದಾ. ಈ ದಿನದ ವಿಶೇಷತೆ ಉದ್ಯೋಗದಲ್ಲಿ ವಿಳಂಬ, ಉದ್ಯೋಗದಲ್ಲಿ ಉನ್ನತಿ ಸಾಧಿಸೋಕೆ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅನ್ನೋದರ ಎಲ್ಲ ಚಿಂತೆ ಆಗಿದೆ. ಉದ್ಯೋಗ ನಾವು ವಿದ್ಯೆ ಕಲ್ತ್ಕೊಂಡಿರ್ತೀವಿ. ಇಲ್ಲಿ ದೇವರು ನಮಗೆ ಒಂದು ಕರ್ತವ್ಯವನ್ನು ಕೊಟ್ಟು ಕಳಿಸಿದ್ದಾನೆ. ಮೊದಲಿಗೆ ತಿಳಿಬೇಕಾದ ಕರ್ತವ್ಯ. ಈಗ ಡಾಕ್ಟ್ರು, ಪೊಲೀಸು, ಮಿಲ್ಟ್ರಿ ನೋಡಿ, ಡಾಕ್ಟ್ರ್ ಇಲ್ಲಾಂದರೆ ಆರೋಗ್ಯ ಇಲ್ಲ, ಪೊಲೀಸ್ ಇಲ್ಲಾಂದರೆ ರಕ್ಷಣೆ ಇಲ್ಲ, ಮಿಲ್ಟ್ರಿಯರ್ ಇಲ್ಲಾಂದರೆ ದೇಶ ರಕ್ಷಣೆ ಇಲ್ಲ. ಇಲ್ಲಿ ಇವನ್ನೆಲ್ಲ ನೇಮಿಸಿದ್ದು ಯಾರಂದರೆ ನಾವು ನೀವು ಮಾಡಿದ್ದಲ್ಲ, ದೇವರು ನಮಗೆ ಕರ್ತವ್ಯವನ್ನು ವಹಿಸಿ ಕಳಿಸಿದ್ದಾನೆ. ಅದು ಎಲ್ಲಿದೆ ಆ ಕರ್ತವ್ಯ? ನಾವು ಹೆಂಗೆ ತಿಳಿಬೇಕು ಗುರುಗಳೇ ಅಂದರೆ, ನಿಮ್ಮ ರಾಶಿ ಲಗ್ನದಲ್ಲಿ ನೀವು ಇಂಜಿನಿಯರ್ ಆಗಬೇಕು, ಡಾಕ್ಟ್ರ್ ಆಗಬೇಕು, ಇನ್ನೊಂದು ಉದ್ಯೋಗ ಮಾಡಬೇಕು, ವ್ಯಾಪಾರ ಮಾಡಬೇಕು, ಏನು ಮಾಡಬೇಕು ಅನ್ನೋದರಲ್ಲಿ ನಿಮಗೆ ರಾಶಿ ಲಗ್ನದ ಪ್ರಕಾರನೇ ಗೊತ್ತಾಗುತ್ತೆ. ಇದೇ ಬುಧ ರಾಶಿ ಆದರೆ ದ್ವಿಸ್ವಭಾವ ರಾಶಿ ಅಂತ ಹೇಳ್ತೇವೆ ನಾವು. ಈ ದ್ವಿಸ್ವಭಾವ ಅಂದರೆ ವ್ಯಾಪಾರ ಮನೋಭಾವನೆ ಉಳ್ಳವರು. ಚರ, ಸ್ಥಿರ, ದ್ವಿಸ್ವಭಾವ 3 ಇರುತ್ತೆ ರಾಶಿಗಳಲ್ಲಿ. ಚರ, ಸ್ಥಿರ, ದ್ವಿಸ್ವಭಾವ ಈ ರೀತಿ. ಚರ ರಾಶಿ ಅಂದರೆ ಓಡಾಡ್ತಾ ಕೆಲಸ ಮಾಡೋರು ಅಂತ. ಸ್ಥಿರ ರಾಶಿ ಅಂದರೆ ಒಂದೇ ಕಡೆ ಕುಂತು ಕೆಲಸ ಮಾಡೋರು ಅಂತ. ದ್ವಿಸ್ವಭಾವ ರಾಶಿ ಅಂದರೆ ಅಡ್ಜಸ್ಟ್ಮೆಂಟ್ ಕ್ಯಾರೆಕ್ಟರ್ ಅಂತ. ಅವರು ವ್ಯಾಪಾರದಲ್ಲಿ ಆಯ್ತಪ್ಪ ಒಂದು 10 ರೂಪಾಯಿ ಹೆಚ್ಚು ಕಡಿಮೆ ಆಗುತ್ತೆ, ತಗೋ ಅಂತ ಕೊಡೋದು. ಇವರು ಈ ರೀತಿ ಆಗಿರುತ್ತೆ. ಅದೇ ರೀತಿ ಅವರ ರಾಶಿ ಜಾತಕವನ್ನು ತಿಳಿದುಕೊಳ್ಬೇಕು ನಾವು ಮೊದಲು. ಅವರು ಯಾವ ರಾಶಿಯವರು, ಯಾವ ತತ್ವದವರು, ಯಾವ ಲಗ್ನದವರು, ಮತ್ತು ಯಾವ ಸ್ವಭಾವದವರು, ಮತ್ತು ಅರ್ಥ, ಕಾಮ, ಮೋಕ್ಷ ನೋಡಿ. ಇದಕ್ಕೆ ಒಂದು ಕಾರ್ಯಕ್ರಮ ಬೇರೆ ದಿನ ಮಾಡ್ತೀನಿ. ಅರ್ಥ, ಕಾಮ, ಮೋಕ್ಷ. ಅರ್ಥ ಅಂದರೆ ಹೆಚ್ಚಿನ ಜ್ಞಾನವನ್ನು ತಿಳಿದುಕೊಳ್ಳೋದು, ಅರ್ಥೈಸ್ಕೊಂಡು ಮಾಡೋಂಥದ್ದಂತ. ಅರ್ಥ ಅಂದರೆ ರಿಸರ್ಚ್ ಅಂತ. ಕಾಮ ಅಂದರೆ ಬಯಕೆ, ಆಸೆ ಉಳ್ಳವರು ಅಂದರೆ ವ್ಯಾಪಾರ ಮನೋಭಾವಗಳು ಅಂತ. ಅರ್ಥ, ಕಾಮ, ಮೋಕ್ಷ ಈ ರೀತಿ ಇರುತ್ತೆ. ಮೋಕ್ಷ ಅಂದರೆ ಇವರು ಸೇವಾ ವೃತ್ತಿಯಲ್ಲಿ ಇರ್ತಾರೆ. ಧರ್ಮನೂ ಬರುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ವಿಧಗಳಲ್ಲಿ ರಾಶಿ ವಿಂಗಡಣೆ ಮಾಡಿದ್ದಾರೆ. ಧರ್ಮ ಅಂದರೆ ದಕ್ಷತೆ, ಇನ್ನೊಬ್ಬರಿಗೆ ಅನ್ಯಾಯ ಆಗದನ್ನ ತಡೆದು ಕಟ್ಟುವರು ಅಂತ ಈ ರೀತಿ. ಈ ಮೋಕ್ಷ ಅಂದರೆ ಸರ್ವಿಸ್ ಓರಿಯೆಂಟಲ್. ಇವರು ಸರ್ವಿಸ್ ವೃತ್ತಿಯಲ್ಲಿ ಇರ್ತಾರೆ, ಸೇವಾ ಮಾಡೋಂಥದ್ದು. ಆಶ್ರಮಗಳಲ್ಲಿ, ಈ ಹಾಸ್ಪಿಟ್ಲ್ಗಳಲ್ಲಿ ನರ್ಸ್ ಆಗಿ ಈ ರೀತಿ ವರ್ಕ್ ಮಾಡೋಂಥವ್ರು. ಹಾಗೆ ಅವ್ರವ್ರ ರಾಶಿ ಲಗ್ನದಲ್ಲಿ ಯಾವ ರಾಶಿ, ಯಾವ ಲಗ್ನ, ಚರ, ಸ್ಥಿರ, ದ್ವಿಸ್ವಭಾವ, ಅಗ್ನಿ, ವಾಯು, ಜಲ ಇವೆಲ್ಲನೂ ಇದೆ. ಅವನ್ನೆಲ್ಲ ಕುಲಂಕುಷವಾಗಿ ತಿಳ್ಕೊಬೇಕು. ಅವ್ನು ತಿಳ್ಕೊಂಡು ನಾವು ಯಾವ ಉದ್ಯೋಗ ಮಾಡಿದ್ರೆ ಒಳ್ಳೆಯದು ಅಂತ ಈ ಎಲ್ಲ ವಿದ್ಯೆಯನ್ನು ಬಲ್ಲವರ ವಿದ್ಯಾರ್ಥಿಗೆ ತಿಳ್ಕೊಂಡು ನೀವು ಮುಂದುವರೆದ್ರೆ ತುಂಬ ಬೇಗ ಸಕ್ಸಸ್ ಕಾಣ್ತೀವಿ. ನಾವೇನು ಮಾಡ್ತೀವಿ, ಅರ್ಧ ಟ್ರೈನ್ ಹೋಗ್ಬಿಟ್ಟಿರುತ್ತೆ. ಗುರುಗಳೇ ದುಡ್ಡು ಹಾಕಿದ್ವಿ, 5 ಲಕ್ಷ ಹಾಕಿದ್ವಿ, 10 ಲಕ್ಷ ಹಾಕಿದ್ವಿ, ನಾವು ಲಾಸ್ ಆದ್ವಿ. ಆಮೇಲೆ ಬರೋದು ನೀವು ಜ್ಯೋತಿಷ್ಯರ ಕಡೆ. ಅದರ ಮುಂಚೆನೇ 5-10 ಲಕ್ಷ ಕಳ್ಕೊಳ್ಳೋ ಮುಂಚೆನೇ 500,000 ಕೊಟ್ಟು ನೀವು ಇದನ್ನೆಲ್ಲ ತಿಳ್ಕೊಂಬಿಟ್ರೆ ನಿಮಗೆ ಬಟ್ಟೆ ವ್ಯಾಪಾರ ಆಗುತ್ತಿಲ್ಲ ಅಂತ ನಿಮ್ಮ ಜಾತಕದಲ್ಲೇ ಹೇಳುತ್ತೆ. ನಿಮಗೆ ಕಿರಾಣಿ ಸ್ಟೋರು ಈ ಮತ್ತು ಫುಡ್, ಅಗ್ನಿಯಿಂದ ಬೇಯಿಸಿರೋಂಥ ಊಟ ವ್ಯಾಪಾರಗಳು ಮಾಡೋಂಥದ್ದು ಈ ರೀತಿ. ಕಟ್ಟಿಗೆ, ವಾಟ್ರ್, ನೀರಿನ ಉದ್ಯೋಗ ಮಾಡೋಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಅದನ್ನು ಮುಂಚೆನೇ ತಿಳ್ಕೊಂಬಿಟ್ಟಿದ್ರೆ ಲಾಸ್ ಆಗೋದು ತಡೆಗಟ್ಬೋದಾ? ನಿಮ್ಮ ಜಾತಕದಲ್ಲೇ ಇದೆ. ಮತ್ತು ಗ್ರಹಗತಿಗಳು ದಶಾಭುಕ್ತಿ ಸರಿ ಇಲ್ಲ, ಆವಾಗ ನಾವು ಹೋಗಿ ಮಾಡ್ತಾಯಿರ್ತೀವಿ. ಹಂಗೆ ಏನು ಮಾಡ್ಬೇಕು ಅಂದರೆ, ನಿಮ್ಮ ದಶಾಭುಕ್ತಿ ಸರಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾರ್ದು ಇರುತ್ತೋ ಅವ್ರ ಹೆಸರಲ್ಲೇ ಮಾಡ್ಕೋಬೇಕು. ಆವಾಗ ಬದಲಾವಣೆ ಕಾಣೋಕ್ಕೆ ಸಾಧ್ಯ. ನಾವು ಸಮಸ್ಯೆ ಆದಮೇಲೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತೆಗೆಸ್ದಂಗೆ. ಅದಕ್ಕೋಸ್ಕರ ಮುಂಚೆನೇ ಈ ಶಾಸ್ತ್ರವನ್ನು ತಿಳಿಬೋದು. ಅದು ನಮ್ಮ ಋಷಿಮುನಿ ಕೊಟ್ಟ ವರ ತಾನೇ. ಇದನ್ನು ನಾವು ತಿಳ್ಕೊಂಡು ಬದಲಾಯಿಸ್ಕೊಂಡ್ರೆ ಎಲ್ಲ ಬದಲಾಗುತ್ತೆ. ಆ ರೀತಿ ಈ ರಾಶಿಗಳು, ಆ ತತ್ವಗಳು ಈ ರೀತಿ ಇರುತ್ತೆ. ಉದ್ಯೋಗದಲ್ಲಿ ಉನ್ನತಿ ಹೇಗೆ ಪಡಿಬೇಕು? ಈಗ ಆಗೋದಾಗಿ ಹೋಗಿದೆ, ಸಮಸ್ಯೆ ಬಂದಿದೆ ಗುರುಗಳೇ, ಸಮಸ್ಯೆ ಆಗಿಬಿಟ್ಟಿದೆ, ಮುಂದೆ ಹೇಳ್ರಿ ಅಂತಾರೆ. ಈಗ ಯಾಕೆ ನಾವು ಮುಂಚೆ ತಿಳ್ಕೊಬೇಕಾಯ್ತಪ್ಪ ಅಂದ್ರೆ ಆಗಿ ಹೋಗಿದೆ ಈಗ. ಆದರೆ ಅದನ್ನು ಸರಿಪಡಿಸ್ಕೊಳೋದು ಹೆಂಗೆ ಅನ್ನೋದು ಮುಂದಿನ ಪ್ರಶ್ನೆ ಆಗಿದೆ. ನೋಡಿ,
ಬದಲಾವಣೆ, ನನಗೆ ಸಮಸ್ಯೆ ಆಗಿದೆ ಅಂದರೆ ನಾನೇ ಮೆಡಿಷನ್ ತೊಗೋಬೇಕು. ನಾ ಬದಲಾಯಿಸ್ಕೊಡ್ತೇನೆ ಅಂದರೆ ಸುಳ್ಳದು. ನನ್ನ ಸಮಸ್ಯೆಗೆ ನಾನೇ ಮೆಡಿಷನ್ನು. ನಾನು ಏನು ತಪ್ಪು ಮಾಡಿದೆ, ಇಷ್ಟು ದಿವಸ ನಾನು ಉದ್ಯೋಗ ಮಾಡಿದೆ, ನಾವು ಕುತ್ಕೊಂಡು ಏನು ತಪ್ಪಾಯಿತು, ನಿಮ್ಮ ರಾಶಿ ಲಗ್ನದಲ್ಲಿ ಯಾವ ಗ್ರಹ ಬಲ ಇತ್ತು, ಯಾವುದು ವೀಕ್ ಇತ್ತು, ಅದನ್ನು ಸರಿಪಡಿಸ್ಕೊಂಡು ಮತ್ತು ಇಷ್ಟಾರ್ಥ ಸಿದ್ಧಿಗಳು, ಇಷ್ಟಾರ್ಥ ಕಾಮನೆಗಳು, ಇಚ್ಛಾಶಕ್ತಿಗಳನ್ನು ಪೂರೈಸಲು ಇಂಥ ಕಷ್ಟಗಳು ಬಂದಾಗ ನಮಗೆ ಋಷಿ ಮನೆಗಳು ಅದರಿಂದ ಹೊರಗೆ ಹೆಂಗೆ ಬರಬೇಕು ಅನ್ನೋದಕ್ಕೆ ಯಂತ್ರಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ವ್ಯಾಪಾರ ಅಭಿವೃದ್ಧಿ ಯಂತ್ರಗಳು. ಈ ರೀತಿ ಯಂತ್ರಗಳಿಗೆ ನಿಮ್ಮ ರಾಶಿ, ನಿಮ್ಮ ಆ ಸ್ಥಳ ಮತ್ತು ಉದ್ಯೋಗದ ಮೇಲೆ ಸಪ್ರೇಟ್ ಇರುತ್ತೆ. ಆ ಬೇರೆ ಬೇರೆ ತಿಳ್ಕೊಂಡು ನಿಮಗೆ ಈ ರೀತಿ ಯಂತ್ರಗಳನ್ನು ಕೊಟ್ಟು ಪೂಜೆಗಳಿಗೆ ಮಾರ್ಗದರ್ಶನವನ್ನು ನೀಡಲಾಗುವುದು. ಮತ್ತು ಅನುಷ್ಠಾನ ಅಂತ ಹೇಳ್ತೀವಿ. ಇವತ್ತು ವ್ಯಾಪಾರ ಉದ್ಯೋಗ ಲಾಭ ಅಂದ್ರೇನು? ಲಕ್ಷ್ಮಿ. ಆ ಲಕ್ಷ್ಮಿನ ಹೆಂಗೆ ಪಡಿಬೇಕು, ಮತ್ತು ಅಲ್ಲೇನಾದರೂ ವಾಸ್ತು ದೋಷ ಇದೆಯಾ ಉದ್ಯೋಗದಲ್ಲಿ? ಈಗ ವಾಸ್ತು ದೋಷ ಗುರುಗಳೇ ನಂದೇನು ಸ್ವಂತ ಅಲ್ಲ, ಬಾಡಿಗೆದು ಬಿಡಿ ಅಂತಾರೆ. ಬಾಡಿಗೆದಾದರೆ ಈಗ ಒಂದು ಆಟೋದಲ್ಲಿ ಜರ್ನಿ ಮಾಡ್ತಾ ಇರ್ತೀವಿ ನಾವು. ಈಗ ಏನೋ ಒಂದು ಆಕ್ಸಿಡೆಂಟ್ ಆಯ್ತಪ್ಪ, ಅಲ್ಲಿ ಸಮಸ್ಯೆ ಅನುಭವಿಸೋರು ಯಾರು? ಫಸ್ಟಿಗೆ ಏಟು ಪಡೆಯೋರು ಯಾರು? ನಾವು. ಆಮೇಲೆ ಓನರ್ಗೆ, ಆಟೋ ಓನರ್ಗೆ ತೊಂದರೆ ಆಗ್ತದೆ. ಆ ರೀತಿ ನಾವು ತಿಳ್ಕೊಬೇಕು. ಬಾಡಿಗೆ ಅಂದರೆ ಬಾಡಿಗೆ ಅಂತಲ್ಲ, ಅಲ್ಲಿ ನಾವು ಇರೋರು, ನಾವು ವಾಸಿಸೋರು, ಅಲ್ಲಿರೋರಿಗೆ ನಿಮ್ಮದು. ಅದನ್ನು ಶುದ್ಧವಾಗಿ ಅದನ್ನು ವಾಸ್ತು ಸರಿಪಡಿಸಿಕೊಂಡು ಯಾವ ದಿಕ್ಕಿಗಿದೆ, ಯಾವ ಭಾಗದಲ್ಲಿ ಈಶಾನ್ಯ ಮತ್ತು ಆಗ್ನೇಯ, ವಾಯುವ್ಯ, ನೈಋತ್ಯ ಈ ದಿಕ್ಕುಗಳಲ್ಲಿ ಏನಾದರೂ ದೋಷ ಇದೆಯಾ, ಮತ್ತು ರೋಡ್ ಕುತ್ತು ದೋಷ ಇದೆಯಾ, ಮತ್ತು ಅಂಗಡಿಗಳಲ್ಲಿ ದೃಷ್ಟಿ ಆಗಿದೆಯಾ, ಜನಗಳು ವಿರೋಧ ಆಗಿದೆಯಾ, ಇವೆಲ್ಲ ಕಂಡುಬರುತ್ತೆ. ಅದನ್ನು ಕುಲಂಕುಷವಾಗಿ ಬಂದು ನೀವಿರೋ ಸ್ಥಳಕ್ಕೆ ನಾವು ಪರಿಹಾರವನ್ನು ಮಾಡಿಕೊಡಲಾಗುವುದು. ನಾವು ಆತು ನಮ್ಮ ಶಿಷ್ಯರಿಂದನೂ ಬರ್ತೇವೆ. ಮತ್ತು ಇವನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ನಿಮ್ಮ ರಾಶಿ ಲಗ್ನ ಬಲಗಳನ್ನು ತಿಳ್ಕೊಂಡು ಮತ್ತು ಅಗ್ರಿಮೆಂಟ್ ನೋಡಿ, ಇವತ್ತು ಈ ಭೂಮಿ ಇಲ್ಲಿದೆ ಅನ್ನೋಕ ಅವ್ರ ಹೆಸರಲ್ಲೇ ಅಗ್ರಿಮೆಂಟ್ ಮುಖ್ಯ. ಅದಕ್ಕೆ ನಿಮ್ಮ ದಶಾಭುಕ್ತಿ ಇದ್ದರೆ ನಿಮ್ಮ ಹೆಸರಲ್ಲೇ ಮಾಡಬೇಕು. ನಿಮ್ಮದಿಲ್ಲವಾ, ನಿಮ್ಮ ಹೆಂಡ್ತಿ, ನಿಮ್ಮ ತಾಯಿ, ತಂದೆ ತಾಯಿ ಅವ್ರ ಹೆಸರಲ್ಲೇ ಆದರೂ. ಮತ್ತು ಯಾವ ದಿಕ್ಕು, ಈಗ ನಾನು ದಕ್ಷಿಣಕ್ಕೆ ಇದೇನು ಗುರುಗಳೇ ನನಗಾಗಲ್ಲ ಅಂದರೆ ನಿಮಗಾಗಲ್ಲ, ನಿಮ್ಮ ಮನೆಯವ್ರಿಗೆ ಆಗ್ಬೋದು. ಈಗ ಪೂರ್ವ ದಿಕ್ಕು ಹೆಂಡತಿ ಅಂದರೆ ಸಿಂಹರಾಶಿಯವ್ರಿಗೆ ಅಲ್ಲಿ ಕುಂಭ ಲಗ್ನದ ಹೆಂಡತಿ ಬಂದಿರ್ತಾರೆ. ಅವ್ರ ಪೂರ್ವ ಇವ್ರಿಗೆ ಪಶ್ಚಿಮ ಅಥವಾ ದಕ್ಷಿಣ ಆಗಿರುತ್ತೆ. ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂದ್ರೆ ಅವ್ರ ಹೆಸರಲ್ಲೇ ಮಾಡ್ಕೊಂಡು ಅದನ್ನು ಮುಂದುವರಿಸ್ಬೇಕು. ನಡೆಸೋದು ನೀವೇ ನಡೆಸ್ತಾ ಇರ್ರಿ. ಈ ದಿಕ್ಕು ನಿಮ್ಗೆ ಆಗಲ್ವಾ, ಅದನ್ನು ಮುಂಚೆ ತಿಳ್ಕೊಬೇಕು. ಈ ಅಗ್ರಿಮೆಂಟ್ ಅಂದರೆ ಅದು ಅಲ್ಲಿ ಇದೆ ಅಂತ ಆಯಿತಾ. ಮನುಷ್ಯನ ನೋಡಿ ಇವತ್ತು ಸಾಲ ಸೌಲಭ್ಯ ಕೊಡೋಲ್ಲ, ಆ ಪ್ರಾಪರ್ಟಿ ನೋಡೇ ನಿಮಗೆ ದುಡ್ಡು ಕೊಡೋದು. ಅದಕ್ಕೆ ದಾಖಲಾತಿ ಎಷ್ಟು ಮುಖ್ಯ ಅಂತ ನೀವು ಅರ್ಥ ಮಾಡ್ಕೋಬೇಕು. ಅದನ್ನು ಯಾವ ದಿನ ನೀವು ಅಗ್ರಿಮೆಂಟ್ ಮಾಡ್ಕೋಬೇಕು. ಮತ್ತು ನಮಗೆ ಹುಟ್ಟು ಸಾವು ಆರಂಭ ಯಾವುದು ನಮ್ಗೆ ಗೊತ್ತಿಲ್ಲ, ಮತ್ತು ಯಾವುದು ನಮ್ಮ ಕೈಯಲ್ಲಿಲ್ಲ. ನಾವು ಮಾಡೋ ಕರ್ತವ್ಯ ನಮ್ಮ ಕೈಯಲ್ಲಿದೆ. ನಾವು ಮಾಡೋ ಸಮಯ ಆರಂಭ ಅದು ಶುಭ ದಿನ ಆಗಿರಬೇಕು. ನೋಡಿ, ಅಕ್ಷಯ ತೃತೀಯ ಅಂತ ಹೇಳ್ತೇವೆ ನಾವು. ಅಕ್ಷಯ ತೃತೀಯ ಅಂದರೆ ಆ ದಿನ ಮಾಡಿದ ಕೆಲಸ 3 ಪಟ್ಟು ಆಗ್ತಾ ಹೋಗ್ತದೆ. ಇದಕ್ಕೆ ಉದಾಹರಣೆ ಅಂದರೆ ಬಸವಣ್ಣವರು ಆ ದಿನ ಜನಿಸಿದಕ್ಕೆ ಇವತ್ತಿಗೂ 12ನೇ ಶತಮಾನದಲ್ಲಿ ಇದ್ದ ವ್ಯಕ್ತಿ ಇವತ್ತಿಗೂ ನಮಗೆ ಚಿರಪರಿಚಿತರಾಗಿದ್ದಾರೆ. ಅವರು ಕೊಟ್ಟ ಮಾರ್ಗದರ್ಶನ ನಮಗೆ ಒಳ್ಳೆಯದಾಗಿದೆ. ಹಾಗೆ ಆ ನಕ್ಷತ್ರಗಳು, ಆ ಶುಭ ಸಮಯಗಳು ನಿಮ್ಮನ್ನ ಉನ್ನತಿ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತವೆ. ಅದೇ ನಿಮಗೆ ಸಮಸ್ಯೆ ಅಂದರೆ ಒಂದು ಉದಾಹರಣೆ. ಈಗ ಯಾವುದೋ ಒಬ್ಬರು ಕೆಟ್ಟ ನಕ್ಷತ್ರದಲ್ಲಿ ಸತ್ರು ಅಂತ ತಿಳ್ಕೊಳ್ಳಿ, ತ್ರಿಪಾದ ಪಂಚಕ ನಕ್ಷತ್ರ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಡೆತ್ ಆದರೆ 3,000 ಮಟ್ಟ ಬಿಡಲ್ಲ ಅದು. ಅದೇ ರೀತಿ ದುಷ್ಟ ಪರಿಣಾಮಗಳು ಬರುತ್ತೆ. ಅದೇ ರೀತಿ ನೀವು ಶುಭ ಸಮಯ ತಿಳ್ಕೊಂಡು ನೀವು ಆರಂಭ ಮಾಡಿ ಅಂಥ ದಿನ ಪೂಜೆಗಳು ಮಾಡಿಸಿ ನೀವು ಆರಂಭಿಸಿದ್ದೇ ಆದರೆ ಯಾವುದೇ ಸಮಸ್ಯೆಗಳು ಮುಕ್ತರಾಗ್ತೀರಿ, ಕಡಿಮೆ ಆಗುತ್ತೆ. ಆದ್ದರಿಂದ ಇವೆಲ್ಲ ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಸುಖಮಯ ಜೀವನವನ್ನು ಕಳೆಯಿರಿ ಎಂದು ಹೇಳಬಯಸುತ್ತೇನೆ. ನಾವು ಈಗ ಶಕ್ತಿ ಇರೋರಿಗೆ ದುಡಿತೇವೆ, ಹಾಗೆ ಸಮಸ್ಯೆನ ಅನುಭವಿಸ್ಕೊಂತ ಹೋಗೋದಲ್ಲ. ಸರಿಯಾಗಿ ತಿಳ್ಕೊಬೇಕು ಸಮಸ್ಯೆ ಯಾಕೆ ಆಗ್ತಾಯಿದೆ ಅಂದರೆ, ಸಮಸ್ಯೆಗೆ ನಾವು ಈಗ ಡಾಕ್ಟ್ರ್ ಕಡೆ ಹೆಂಗೆ ಹೋಗ್ತೇವಲ್ಲ ಅದೇ ರೀತಿ ಇದನ್ನು ಅಂತ ಅನ್ಕೋಬೇಕು ನಾವು. ಕಾಯಿಲೆ ಅಷ್ಟೇ ಕಾಯಿಲೆ ಅಲ್ಲ, ಅದ್ರ ಜೊತೆಗೆ ನಿಮ್ಮ ಕುಂದುಕೊರತೆಗಳು, ಹಣಕಾಸು ಅಭಿವೃದ್ಧಿಗಳು, ಕೊನೆಗೆ ಉಳಿಯೋದೇನು ಗೊತ್ತಾ? ಬ್ಯಾಂಕ್ ಬ್ಯಾಲೆನ್ಸ್. ಬ್ಯಾಂಕಲ್ಲಿ 0 ಇದೆ ಅಂದರೆ ನಮ್ಮ ಸಮಸ್ಯೆ ಇದೆ ಅಂತ ಅನ್ಕೋಬೇಕು ನಾವು. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಥ ನಿಮಗೆ ಪರಿಹಾರವನ್ನು ತೆಗೆದುಕೊಳ್ಳಿ. ಈ ಸಮಸ್ಯೆಗಳಿಂದ ಮುಕ್ತರಾಗಿ ಎಂದು ಹೇಳಬಯಸುತ್ತೇನೆ. ಇಷ್ಟು ಹೇಳಿ ಈ ದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀ ಹರಿಹರ ವೇದ ಬ್ರಹ್ಮ ಗುರುಕುಲ ವತಿಯಿಂದ ನಿಮ್ಮ ಯಾವುದೇ ವಾಸ್ತು ಉದ್ಯೋಗ ಸಮಸ್ಯೆಗಳಿಗೆ ನೇರ ಅಥವಾ ಆನ್ಲೈನ್ ಮೂಲಕ ಕನ್ಸಲ್ಟ್ ಮಾಡಬಹುದು. ಧನ್ಯವಾದಗಳು.